ಇನ್ನು ಕೇವಲ ಬಟಾಣಿ ಮಾತ್ರ ಅಲ್ಲ, ಈ ಪ್ಲಾಸ್ಟಿಕ್ ಬಳಸಿದ ಇಡ್ಲಿ ಅದರಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದೆ. ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಇದನ್ನು ಬಳಸ್ತಾರೆ. ಇಡ್ಲಿ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಕವರ್ ಮೇಲೆ ಅದನ್ನು ಹಾಕಿ ಮಾಡ್ತಕ್ಕಂಥದ್ದು. ಸೊ ರಾಜ್ಯಾದ್ಯಂತ ಈಗ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಪ್ಲಾಸ್ಟಿಕ್ಕನ್ನು ಬಳಸಿ ಇಡ್ಲಿ ತಯಾರಿಸ್ತಾ ಇದ್ದ ಹೋಟೆಲ್ಗಳ ಮೇಲೆ ದಾಳಿಯಾಗಿದೆ. ಹೋಟೆಲ್ಗಳಿಗೆ ನೋಟಿಸನ್ನು ನೀಡಿದ್ದಾರೆ ಅಧಿಕಾರಿಗಳು. ಅಂದರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು ಅಂತ. ಬಟ್ ಪ್ಲಾಸ್ಟಿಕ್ ಏನು ಬೇಕೇ ಬೇಕು ಅಂತೇನಿಲ್ಲ, ಬಟ್ಟೆನಲ್ಲಿ ಮಾಡ್ತಾರೆ. ಕಾಟನ್ ಬಟ್ಟೆಗಳನ್ನು ಉಪಯೋಗಿಸಿ ತುಂಬ ಹೋಟೆಲ್ಗಳಲ್ಲಿ ಇಡ್ಲಿಯನ್ನು ತಯಾರು ಮಾಡ್ತಾರೆ. ಅದು ನಿಮಗೆ ಸುರಕ್ಷಿತ. ಬಟ್ ಏನಂದರೆ ಈ ಬಟ್ಟೆಗಳನ್ನ ಬಳಸಿದ್ರೆ ಮತ್ತೆ ಅದನ್ನು ವಾಶ್ ಮಾಡಿ ರೀಯೂಸ್ ಮಾಡಬೇಕು ಅಂತ ಕೆಲವರು ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಮಾಡಿಬಿಡ್ತಾರೆ. ಪ್ಲಾಸ್ಟಿಕ್ಕಲ್ಲಿ ಮಾಡಿಬಿಟ್ರೆ ತುಂಬ ಸ್ಮೂತಾಗಿ ಬರುತ್ತೆ ಇಡ್ಲಿ ಅಂತ ಅಂದ್ಬಿಟ್ಟು. ಬಟ್ ವೆರಿ ಡೇಂಜರಸ್ ಅದು. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಬಟ್ಟೆ ಹಾಕಿ ತಯಾರಿ ಮಾಡಿರ್ತಕ್ಕಂಥದ್ದು. ಕಾಟನ್ ಬಟ್ಟೆಗಳಲ್ಲಿ ಮಾಡ್ತಾರೆ. ಚಿಬ್ಲ್ ಇಡ್ಲಿ ಅಂತ ಬರುತ್ತೆ, ಹಳೆ ಮೈಸೂರು ಕಡೆ ಚಿಬ್ಲಲ್ಲಿ ಮಾಡ್ತಾರೆ. ಆದರೆ ಇದು ಪ್ಲಾಸ್ಟಿಕ್ ಬಳಸಿ ತಯಾರು ಮಾಡ್ತಕ್ಕಂಥದ್ದು ವೆರಿ ಡೇಂಜರಸ್. ಹಾಗಾಗಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಈ ರೀತಿ ದಾಳಿ ಮಾಡಿದ್ದಾರೆ. ಎಲ್ಲೆಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಾಯಿದ್ರು ಆ ಹೋಟೆಲ್ಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಸುವಂತಿಲ್ಲ. ಆ್ಯಕ್ಚುಲಿ ನಿಮಗೆ ಪಾರ್ಸಲ್ ಕೊಡಬೇಕಾದ್ರೂ ಕೂಡ, ಪಾರ್ಸಲ್ ಕಟ್ಟಬೇಕಾದ್ರೂ ಒಂದು ಪೇಪರ್ ಮೇಲೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಅದ್ರ ಮೇಲೆ ಇಡ್ಲಿ ಹಾಕ್ಬಿಟ್ಟು ಕಟ್ಕೊಡ್ತಾರೆ. ಅದು ಡೇಂಜರಸ್. ಯಾಕೆಂದರೆ ಇಡ್ಲಿ ಬಿಸಿ ಬಿಸಿ ಇರುತ್ತೆ, ಬಿಸಿಗೆ ಪ್ಲಾಸ್ಟಿಕ್ ಕರಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ಕನ್ನು ಯಾವ ಕಾರಣಕ್ಕೂ ಬಳಸಬಾರ್ದು ಅಂತ ಈ ಹಿಂದೆನೇ ಹೋಟೆಲ್ಗಳಿಗೆ ಏನಾದರೂ ಸರ್ಕ್ಯುಲರ್ ಹೋಗಿತ್ತಾ, ಅಥವಾ ಈಗ ಯಾರು ಬಳಸಬೇಡಿ ಅಂತ ಹೇಳಿದ ಮೇಲೆ ದಾಳಿ ಮಾಡಿರೋದ? ಮೊದಲೇ ಗೊತ್ತಿತ್ತಾ ಹೋಟೆಲ್ನವ್ರಿಗೆ, ಗೊತ್ತಿದ್ದು ಬಳಸ್ತಾ ಇದ್ರಾ ಹೇಗೆ ಅಂತ? ಅರವಿಂದ್, ಗೊತ್ತಿದ್ರು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ನಿಷೇಧ ಇದ್ರೂ ಕೂಡ ಅದನ್ನು ಬಳಸಬಾರ್ದು ಅನ್ನುವಂಥ ನಿಯಮ ಇದ್ರೂ ಕೂಡ ಅದನ್ನು ಬಳಕೆ ಮಾಡ್ತಾ ಇರುವಂಥದ್ದು. ಸುಮಾರು 251 ಕಡೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಕಡೆಗಳಲ್ಲಿ ಬಾಳೆ ಎಲೆ ಹಾಕೊಂಡು ಇಡ್ಲಿ ತಯಾರಿ ಮಾಡ್ತಾ ಇದ್ರು, ಕಾಟನ್ ಬಟ್ಟೆಯನ್ನು ಹಾಕೊಂಡು ಇಡ್ಲಿ ತಯಾರು ಮಾಡ್ತಾ ಇರುವಂಥದ್ದು ಪತ್ತೆ ಆಗಿದೆ. ಆದರೆ 51 ಕಡೆಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಿಕೊಂಡು ಇಡ್ಲಿ ತಯಾರು ಮಾಡುವಂಥದ್ದು, ಜೊತೆಗೆ ಪಾರ್ಸಲ್ ಕೊಡಬೇಕಾದ್ರೆ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿಕೊಂಡೇ ಪಾರ್ಸಲ್ ಕೊಡ್ತಾ ಇರತಕ್ಕಂಥದ್ದು ಕೂಡ ಕಂಡು ಬಂದಿದೆ. ಹಾಗಾಗಿ 51 ಕಡೆ ನೋಟಿಸನ್ನು ಕೊಟ್ಟೋದಕ್ಕೆ ಈಗ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ನೋಟಿಸನ್ನು ಕೊಟ್ಟು ಪದೇ ಹೇಳಿದ್ರು ಕೂಡ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅವರಿಗೆ ದಂಡ ವಿಧಿಸಿ ಕ್ರಮ ಕೈಗೊಳ್ಳೋದಕ್ಕೆ ಈಗ ಸೂಚನೆಯನ್ನು ಸಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ನಿರಂತರವಾಗಿ ಅವರೀಗ ಇಡ್ಲಿ ತಯಾರಿಕೆ ಮೇಲೆ ಕಂಪ್ಲೇಂಟ್ಗಳು ಬರ್ತಾನೆ ಇದ್ದಾವೆ. ಸಿಎಂ ಕಚೇರಿಗೂ ಕೂಡ ದೂರು ದಾಖಲಾಗಿತ್ತು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಸಿಎಂ ಕಚೇರಿಯಿಂದ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆಗೆ ಸೂಚನೆ ಸಿಕ್ಕ ಬಳಿಕ ರಾಜ್ಯಾದ್ಯಂತ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿ ಈ ರೀತಿ ಕ್ರಮ ವಹಿಸಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಪ್ಲಾಸ್ಟಿಕ್ ಬಳಕೆಯನ್ನು ಈಗಾಗಲೇ ನಿಷೇಧ ಮಾಡ್ತೀವಿ, ಬ್ಯಾನ್ ಆಗುತ್ತೆ, ಅದನ್ನು ಆಹಾರ ತಯಾರಿಕೆಯಲ್ಲಿ ಬಳಕೆ ಮಾಡಬಾರ್ದು, ನಿಷೇಧ ಮಾಡ್ತೀವಿ, 2 ದಿನದಲ್ಲಿ ಅಧಿಕೃತ ಆಗುತ್ತೆ ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ಹೇಳಿದರು. ಇವತ್ತು ಸುದ್ದಿಗೋಷ್ಠಿಯಲ್ಲೂ ಕೂಡ ಅದನ್ನು ಅಧಿಕೃತವಾಗಿ ಆದೇಶ ಮಾಡುವ ಸಾಧ್ಯತೆ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಲೋಕೇಶ್, ಧನ್ಯವಾದ. ಏನೇ ಆದರೂ ಜನರ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಸರ್ಕಾರ ಏನೇ ಕ್ರಮ ತಗೊಂಡ್ರು, ಏನೇ ನಿಯಮಗಳನ್ನು ಮಾಡಿದ್ರು ಪ್ರತಿಯೊಬ್ಬರು ಅದನ್ನು ಪಾಲಿಸಬೇಕಷ್ಟೇ.